ಆರ್ಎಸ್ಎಸ್ ಹಿಂದೆಯೂ ರಿಜಿಸ್ಟರ್ ಆಗಿಲ್ಲ, ಮುಂದೆಯೂ ಆಗಲ್ಲ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬಿಎಲ್ ಸಂತೋಷ್ ತಿರುಗೇಟು ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಆರ್ಎಸ್ಎಸ್ ರಿಜಿಸ್ಟರ್ ಮಾನದಂಡ ಅಲ್ಲ ಅಂತ ಬಿಎಲ್ ಸಂತೋಷ್ ಹೇಳಿದ್ದು, ಪ್ರಿಯಾಂಕ್ ಖರ್ಗೆ ಅವರೇ ನಿಮ್ಮ ಕುಟುಂಬ ಗುಲ್ಬರ್ಗಕ್ಕೆ ಓಡಿ ಬಂತು. ಆಗ ನಿಮ್ಮ ಪರವಾಗಿ ನಿಂತಿದ್ದು ಆರ್ಎಸ್ಎಸ್. ಆಗ ನಿಮ್ಮ ಪೊಲೀಸರು ಬಂದಿಲ್ಲ, ನಿಮ್ಮ ರಾಜಕಾರಣಿಗಳು ಬಂದಿಲ್ಲ ಅಂತ ಗೃಹ ಸಚಿವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಇದೇ ಆರ್ಎಸ್ಎಸ್ನ ಹುಡುಗರು ನಿಮ್ಮ ಪರ ನಿಂತಿದ್ದು ನೀವು ನೆನಪಿಟ್ಕೊಳ್ಬೇಕು. ಪ್ರಿಯಾಂಕ್ ಖರ್ಗೆ ಅವರೇ ನಿಮ್ಮ ಅಪ್ಪ ಹುಟ್ಟುವಾಗಲೇ ಓಡಿ ಬರುವ ಸ್ಥಿತಿ ಇತ್ತು. ಆಗಲೂ ಆರ್ಎಸ್ಎಸ್ ಹೋರಾಟ ನಡೆಸಿತ್ತು. ಆಗಲೂ ಆರ್ಎಸ್ಎಸ್ ರಿಜಿಸ್ಟರ್ ಆಗಿರಲಿಲ್ಲ ಅಂದಿದ್ದಾರೆ. ಸರ್ಕಾರದ ರಿಜಿಸ್ಟರ್ ಮಾಡಿಕೊಂಡಿರ್ತಕ್ಕಂಥ ಸಂಸ್ಥೆಗಳ ಆರ್ಥಿಕ ಅವ್ಯವಹಾರದಲ್ಲಿ ಮುಳುಗಿ ಜೈಲನ್ನು ಸೇರ್ತಾ ಇರುವಂತಹ ಜಾಗಗಳಲ್ಲಿ ಕಳೆದ 100 ವರ್ಷಗಳಲ್ಲಿ ರಿಜಿಸ್ಟ್ರೇ ಮಾಡಿಕೊಳ್ಳದೆ ತನ್ನನ್ನ ಕೋಟ್ಯಾಂತರ ಜನರ ವಿಶ್ವಾಸವನ್ನ ಸಂಪಾದಿಸಿ ದೇಶದ ಸೇವೆಯ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಭಜನೆಯ ಸಂದರ್ಭದಲ್ಲೂ ಹಿಂದೂಗಳಿಗೆ ಬಂದಿತ್ತು. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ ರಿಜಿಸ್ಟ್ರೇಷನ್ ಜಗತ್ತಿಗೊಂದು ಮಾಪದಂಡ ಅಲ್ಲ. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅವ್ರು ಅವ್ಯವಹಾರ ಮಾಡ್ತಾ ಇದಾರ. ಆದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿರ್ತಕ್ಕಂಥ ಸಾವಿರಾರು ಜನರ ರೀತಿಯಲ್ಲಿ ಕೋಟ್ಯಾಂತರ ಜನರ ನಂಬಿಕೆಯ ಜೊತೆಗೆ ಇವತ್ತು ಕೆಲಸ ಮಾಡ್ತಾ ಇದೆ, ನಂಬಿಕೆಯ ಜೊತೆಗೆ ಕೆಲಸ ಮಾಡ್ತಾ ಇದೆ ಅಂತಾರೆ. ಯಾವ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಇಡೀ ಕುಟುಂಬ ಹೈದರಾಬಾದಿನ ರಜಾಕಾರರ ಹಲ್ಲೆಯನ್ನ ಎದುರಿಸಿ ಗುಲ್ಬರ್ಗ ಕಡೆ ಓಡ್ ಬಂತು. ಆ ರಜಾಕಾರರನ್ನ ಎದುರಿಸಿದ್ದು RSS ನವರೇ. ಏನಾದರೂ ಮಾಡ್ಕೊಳ್ಳಿ, ನಿಮ್ಮ ಕಚೇರಿ ಕಾಂಪೌಂಡ್ ಒಳಗಡೆ ಏನಾದರೂ ಮಾಡ್ಕೊಳ್ಳಿ, ಯಾರಿಗೂ ಏನೂ ತೊಂದರೆ ಇಲ್ಲ. ನೀವು ಪಬ್ಲಿಕ್ ಪ್ಲೇಸಿಗೆ ಬಂದಾಗ ಪ್ಲೇ ಗ್ರೌಂಡ್ ಇರ್ಬೋದು, ಪಾರ್ಕ್ ಇರ್ಬೋದು, ರೋಡ್ ಇರ್ಬೋದು, ಏನೇ ಇರ್ಬೋದು, ನೀವು ಪರ್ಮಿಷನ್ ತಗೋತಿರಲ್ಲ. ನಾವು ನಿಷೇಧ ಅಂತ ಎಲ್ಲಿ ಹೇಳಿದ್ದೀವಪ್ಪ ಬಿಲ್ನಲ್ಲಿ? ಎಲ್ಲ ನಾನು ಅದು ಪ್ರಯೋಗ ಇದೆಯಾ? BAN ಬ್ಯಾನ್ ಅಥವಾ ನಿಷೇಧ ಅಂತ ಎಲ್ಲನ ಇದೆಯಾ ಅಲ್ಲಿ? ಯಾಕೆ ಇವರು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ತಾ ಇದ್ದಾರೆ? ನನಗೇನು ಬೇರೆ ಕೆಲಸ ಇಲ್ವೇನ್ರಿ? ಐ ಆಮ್ ದ ಹೋಮ್ ಮಿನಿಸ್ಟರ್ ಆಫ್ ದ ಸ್ಟೇಟ್. ಸುಪ್ರೀಂ ಕೋರ್ಟ್ನಲ್ಲಿ ಕೆಲವು ಆದೇಶ ಇದೆ, ಹೈಕೋರ್ಟ್ ಅವರು ಒಂದು ಕೆಲವು ಆದೇಶ ನೀಡಿದ್ದಾರೆ, ಅದನ್ನು ಪಾಲನೆ ಮಾಡ್ತಾ ಇದ್ದೀನಿ ಅಷ್ಟೇ. ಫೋಬಿಯಾ ಅಂದರೆ ಹೆದರಿಕೆ. ನನಗೆ ಹೆದರಿಕೆ ಇದೆ ಅನಿಸುತ್ತಾ? ಸಂತೋಷ್ ಅವರಿಗೆ ಇತಿಹಾಸ ಗೊತ್ತಿಲ್ಲ, ಅವರಿಗೆ ಬರೀ RSS ಇತಿಹಾಸ ಗೊತ್ತು. ಯಾವುದು ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಕಳಿಸ್ಕೊಡ್ತಾರಲ್ಲ ಅಷ್ಟೇ ಗೊತ್ತು ಅವರಿಗೆ. ಅವರೇನೋ ಹೇಳಿದ್ದಾರೆ ಅಂತ ನಿನ್ನೆ, ಖರ್ಗೆ ಕುಟುಂಬದವರು ಬೀದರಿಂದ ಕಲಬುರ್ಗಿಗೆ ಓಡಿ ಬಂದಾಗ RSS ಅವರು ಅವರಿಗೆ ರಕ್ಷಣೆ ಮಾಡಿದ್ದು ಅಂತ. ನಂದು ಇಷ್ಟೇ ಪ್ರಶ್ನೆ, BJP RSSದವರಿಗೆ, BJP ಅಂತ ಇರಲಿಲ್ಲ ಬಿಡಿ ಪಾಪ, ಅವರಿಗೆ ಯಾಕೆ? ಅವರಂತೂ ಆಳ್ಮಕ್ಳಾರ RSSದು. RSSಗೆ ಇಷ್ಟೇ ಪ್ರಶ್ನೆ ನಂದು, ಯಾವ ಸ್ವಾತಂತ್ರ್ಯ ಹೋರಾಟದಲ್ಲಿ ತಾವು ನೀವು ಪಾಲ್ಗೊಂಡಿದ್ರಿ, ಭಾಗವಹಿಸಿದ್ರಿ ಅಂತ ನಮಗೆ ಹೇಳಿ, ಅಧಿಕೃತವಾಗಿ ಹೇಳ್ತೀವಿ. ಪಾಪ ನಮ್ಮ ಕುಟುಂಬಕ್ಕೆ ರಜಾಕರ್ ವಿರುದ್ಧ ಎಲ್ಲ ನೀವು ಮಾಡಿದ್ರಂತ, ದಯವಿಟ್ಟು ಕ್ಷಮಿಸಬೇಕು ಸ್ವಾಮಿ. ನಿಮ್ಮಷ್ಟು ದೇಶದ್ರೋಹಿ ಆರ್ಗನೈಸೇಷನ್ ಯಾರಿಲ್ಲ. ಮನೆ ಕಾಂಪೌಂಡ್ ಒಳಗಡೆ ಏನಾದರೂ ಮಾಡ್ಕೊಳ್ಳಿ. ನಿಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.